ಹಾಗೆ ವಿದ್ಯಾರ್ಥಿಗಳಿಗೆ ಗಮನದಲ್ಲಿಡಬೇಕಾದ ಒಂದು ವಿಷಯವೇನೆಂದರೆ, ಇಲ್ಲಿ ಮುಖ್ಯವಾಗಿ SLC ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿರುವಂತಹ ಯೂನಿಟ್ 1 ಹೀರೋ ಎಂಬ ಪಾಠದ ಒಂದು ಕನ್ನಡದಲ್ಲಿ ಸಂಪೂರ್ಣವಾದಂಥ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಎಲ್ಲ ಪಾಠಗಳ ಒಂದು ಸಾರಾಂಶ ನಿಮ್ಮ ಮುಂದೆ ಬರುತ್ತೆ. ಓಕೆ, ಶುರು ಮಾಡೋಣ ಬನ್ನಿ. ಹೀರೋ ಈ ಅಪ್ಪ ಮತ್ತು ಮಗನ ಮಧ್ಯದಲ್ಲಿ ಇಲ್ಲಿ ಸಂದೇಶಗಳು ವ್ಯಕ್ತಪಡಿಸ್ತವೆ. ಫಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಫಾರ್ ಸ್ವಾಮಿ, events took an unexpected turn. Father looked over the newspaper he was reading under the hall lamp and said, Swami, listen to this news has been received about the bravery of a village lad who will returning home by the jungle path came face to face with a tiger. ಇಲ್ಲಿ ಸ್ವಾಮಿ ಅಂದರೆ ಮಗನ ಹೆಸರು ಸ್ವಾಮಿಯಾಗಿರುತ್ತೆ. ಫಾರ್ ಸ್ವಾಮಿ events took an unexpected turn. Father looked over the newspaper. ಇಲ್ಲಿ ಫಾದರ್ ಏನು ಮಾಡ್ತಾ ಇರ್ತಾನಂದರೆ, ಹಾಲಲ್ಲಿರುವಂಥ ಒಂದು ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಇಟ್ಕೊಂಡು ಕುರ್ಚಿ ಮೇಲೆ ಕುಳಿತುಕೊಂಡು ಇಲ್ಲಿ ನ್ಯೂಸ್ ಪೇಪರನ್ನು ಓದ್ತಾ ಇರ್ತಾನೆ. ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್, ಅಲ್ಲಿ ಒಂದು ಲ್ಯಾಂಪಿಂದ ಬೀಳುವಂಥ ಬೆಳಕಿನಲ್ಲಿ ಓದ್ತಾ ಇರ್ತಾನೆ. ಆಗ ನ್ಯೂಸ್ ಪೇಪರ್ ಓದ್ತಾ ಸ್ವಾಮಿಗೆ ಕೇಳ್ತಾನೆ, ಲಿಸನ್ ಟು ದಿಸ್ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್. ಈ ನ್ಯೂಸ್ ನೋಡು ಸ್ವಾಮಿ, ಕೇಳ್ಕೊ ಸರಿಯಾಗಿ ಅಂತ ಹೇಳಿ ಓದ್ತಾನೆ. ಅಬೌಟ್ ದ ಬ್ರೆವೆರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ ವಿಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಫೇತ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಧೈರ್ಯದ ಬಗ್ಗೆ ಅಲ್ಲಿ ಒಂದು ನ್ಯೂಸ್ ಪೇಪರ್ದಲ್ಲಿ ಕೊಟ್ಟಿರ್ತಾನೆ. ಯಾಕಂದರೆ ಒಬ್ಬ ಹುಡುಗ, ಒಂದು ಹಳ್ಳಿಯ ಹುಡುಗ ಜಂಗಲ್ದಲ್ಲಿ ಹೋಗುವಂಥ ಸಮಯದಲ್ಲಿ ಫೇಸ್ ಟು ಫೇಸ್ ವಿತ್ ಅ ಟೈಗರ್, ಯಾಕಂದರೆ ಒಂದು ಟೈಗರ್ ಆ ಹುಡುಗನ ಮುಂದೆ ನಿಂತುಬಿಡುತ್ತೆ ಬಂದು. ಆಗ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಆ್ಯಂಡ್ his flight up the tree where he hopped day till some came that way and the tiger and killed the tiger. ಅವನು ನ್ಯೂಸ್ ಪೇಪರ್ದಲ್ಲಿ ಏನಿರುತ್ತೆ ಅಂದರೆ, the paragraph described the fight boy had with the tiger and his flight up the tree where he stayed half a day till some people came that way and killed the tiger. ಯಾಕಂದರೆ ಒಬ್ಬ ಹುಡುಗ ಹಳ್ಳಿಯ ಹುಡುಗನಾಗಿರ್ತಾನೆ. ಒಂದು ಹಳ್ಳಿಯಲ್ಲಿ ಇರುವಂಥ ಒಂದು ಹುಡುಗ ಜಂಗಲಲ್ಲಿ ಒಬ್ಬನೇ ಹೋಗುವಂಥ ಸಂದರ್ಭದಲ್ಲಿ ಟೈಗರ್ ಅವನ ಮುಂದೆ ಬಂದು ನಿಲ್ಲುತ್ತೆ. ಆ ಹುಡುಗ ಧೈರ್ಯದಿಂದ ಒಂದು ಮರವನ್ನು ಹತ್ತಿ ಅರ್ಧ ದಿನ ಮರದ ಮೇಲೆ ಕುಳಿತುಕೊಂಡಾಗ ಯಾರೋ ಒಬ್ಬರು ದಾರಿಯಲ್ಲಿ ಬರಬೇಕಾದ್ರೆ ಆ ಹುಲಿಯನ್ನು ನೋಡಿ ಕೊಲ್ತಾರೆ. ಈ ರೀತಿಯಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ. ಇದನ್ನು ಸ್ವಾಮಿಗೆ ಹೇಳ್ತಾನೆ. ಆಗ ಆಫ್ಟರ್ ರೀಡಿಂಗ್, ಅದನ್ನೆಲ್ಲ ಓದಿದ ಮೇಲೆ ಸ್ವಾಮಿ, ಫಾದರ್ ಲುಕ್ಡ್ ಆಟ್ ಸ್ವಾಮಿ ಫಿಕ್ಸ್ಡ್ ಆ್ಯಂಡ್ ಆಸ್ಕ್ಡ್ ವಾಟ್ ಡು ಯು ಸೇ ಟು ದ್ಯಾಟ್. ಇದನ್ನೆಲ್ಲ ಓದಿದ ಮೇಲೆ ಫಾದರ್ ಸ್ವಾಮಿಗೆ ಕೇಳ್ತಾನೆ, ಇದೆಲ್ಲ ನೋಡಿದರೆ ನಿನಗೆ ಏನು ಅನಿಸುತ್ತೆ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅ ಪರ್ಸನ್, ನಾಟ್ ಅ ಬಾಯ್ ಅಟ್ ಆಲ್. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಇದನ್ನು ನಾನು ನಂಬೋದಿಲ್ಲ ಪಾಪ ಫಾದರ್, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಏಕ್ಲಿ ಒಬ್ಬ ಸಣ್ಣ ಹುಡುಗ ಟೈಗರನ್ನು ಎದುರಿಸ್ಲಿಕ್ಕೆ ಹೇಗೆ ಸಾಧ್ಯ? ದೊಡ್ಡವರೇ ಎದುರಿಸ್ಲಿಕ್ಕೆ ಆಗಲ್ಲ, ಇನ್ನು ಸಣ್ಣ ಹುಡುಗ ಟೈಗರನ್ನು ಎದುರಿಸ್ತಾನ ಅಂತ ಆ ಹುಡುಗ ಒಂದು ಫಾದರ್ಗೆ ಮತ್ತೆ ರಿಪೀಟ್ ಹೇಳ್ತಾನೆ ಈ ರೀತಿಯಲ್ಲಿ. ಆ ಥರ ಹೇಳಿದ ಮೇಲೆ ಮುಂದೇನಾಗುತ್ತೆ ನೋಡಿ. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್. ಫಾದರ್ neared a man have the strength of an elephant and yet be covered
whereas another may have the strength of a straw, but if he has courage, he can do anything. Courage is everything. Strength and age are not important. ಫಾದರ್ ಹೇಳ್ತಾನೆ, ನೋಡು ಸ್ವಾಮಿ, ಧೈರ್ಯ ಯಾವುದೇ ರೀತಿ ವಯಸ್ಸಿಗೆ ಅದು ತಕ್ಕಂತೆ ಆಗೋದಿಲ್ಲ. ವಯಸ್ಸಿಗೆ ತಕ್ಕಂತೆ ಧೈರ್ಯ ಬರೋದಿಲ್ಲ ಅಂತ ಹೇಳ್ತಾನೆ. ಧೈರ್ಯ ಇರೋದು ಎಲ್ಲರ ಹತ್ತಿರ ಇರುತ್ತೆ. ಅದು ಯಾವುದೇ ರೀತಿ ಧೈರ್ಯ ವಯಸ್ಸಿಗೆ ನಾವು ಹೊಂದಿಸಲಿಕ್ಕೆ ಆಗೋದಿಲ್ಲ, ಹೊಂದಿಸಬಾರ್ದು ಅಂತ ಹೇಳ್ತಾರೆ. ಆಗ ನೆಕ್ಸ್ಟ್ ಸ್ವಾಮಿ dispute the theory. How can it be, Father? Suppose I have all the courage, what could I do if a tiger should attack me? Swami disputed the theory. How can it be, Father? ಹೇಗೆ ಇದು ಸಾಧ್ಯ ಫಾದರ್? ಸಪೋಸ್ ನಾನೇನಾದರೂ ಐ ಹ್ಯಾವ್ ಆಲ್ ದ ಕರೇಜ್, ನಾನು ತುಂಬ ಧೈರ್ಯ, ಎಲ್ಲ ರೀತಿಯ ಧೈರ್ಯವನ್ನು ಹೊಂದಿರ್ತೇನೆ. ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಇವಾಗಲೇ ಟೈಗರ್ ಏನಾದರೂ ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ನನಗೇನು ಮಾಡಲಿಕ್ಕಾಗುತ್ತೆ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಆಫೀಸ್ ರೂಮ್. ಹುಡುಗ ಸ್ವಾಮಿ ಫಾದರ್ಗೆ ಆ ರೀತಿ ಹೇಳಿದ ತಕ್ಷಣ ಒಂದು ಹೇಳ್ತಾನೆ, ಒಂದು ಪನಿಷ್ಮೆಂಟು, ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾನೆ, ಒಂದು ಸವಾಲನ್ನು ಹಾಕ್ತಾನೆ. ಯಾವ ಸವಾಲನ್ನು ಹಾಕ್ತಾನಂದರೆ, ಲಿವ್ ಅಲೋನ್ ನಿನ್ನೆ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ನಿನ್ನಲ್ಲಿರುವಂಥ ಒಂದು ಧೈರ್ಯವನ್ನು ನನಗೆ ತೋರಿಸು, ನೀ ಪ್ರೂವ್ ಮಾಡಿ ತೋರಿಸು ಅಂತ ಸ್ವಾಮಿಗೆ ಹೇಳ್ತಾನೆ. ಆಗ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಯಾಕಂದರೆ ನನ್ನ ಒಂದು ಆಫೀಸ್ ರೂಮಲ್ಲಿ ಒಂದು ರಾತ್ರಿ ನೀವು ಒಬ್ಬನೇ ಮಲ್ಕೊಂಡು ಪ್ರೂವ್ ಮಾಡು ನಿನಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡೋಣ. A faithful proposition. Swami thought he had always slept beside his granny in the passage, and any change in this arrangement kept him trembling and awake all night. He hoped at first that father was only joking. He mumbled weakly yes and tired to change the subject. He said very loudly and with a great deal of enthusiasm, "We are going to admit one elders in our cricket club. Hereafter we are buying brand new bats and balls. Our captain has asked me to tell you." ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂದ್ರೆ, ಫೇತ್ಫುಲ್ ಪ್ರಪೋಸಿಷನ್. ಸ್ವಾಮಿ ಥಾಟ್ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ beside his granny in the passage, and any change in this amusement kept him troubling and awake all night. He hoped at first that a father was only joking. ಯಾಕಂದರೆ ಸ್ವಾಮಿಗೆ ತುಂಬ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಸ್ವಾಮಿ ಆ ರೀತಿಯಲ್ಲಿ ಹೇಳಿಬಿಟ್ಟಾಗ ಸ್ವಾಮಿಗೆ ತುಂಬ ನೋವಾಗ್ಬಿಡುತ್ತೆ. ಯಾಕಂದರೆ ಹೇಗೆ ಮಲಗುವುದಪ್ಪ ಒಬ್ಬನೇ ನಾನು ಆಫೀಸ್ ರೂಮಲ್ಲಿ, ನಾನು ದಿನಾಲೂ ಅಜ್ಜಿ ಹತ್ತಿರ, ಗ್ರ್ಯಾನಿ ಮೀನ್ಸ್ ಅಜ್ಜಿ, ಗ್ರ್ಯಾಂಡ್ ಮದರ್ ಹತ್ತಿರ ನಾನು ತುಂಬ ಅಪ್ಪಿಕೊಂಡು ನಾನು ಕತೆ ಕೇಳ್ತಾ ಆರಾಮಾಗಿ ಮಲಗ್ತಿದ್ದೆ ದಿನಾಲೂ. ಇವಾಗ ಹೇಗೆ ನಾನು ಆಫೀಸ್ ರೂಮಲ್ಲಿ ಒಬ್ಬನೇ ಇದು ಮಾಡಿದೆ, ನಾನು ಸುಮ್ಮನೆ ಜೋಕ್ ಮಾಡಿದರೆ ಫಾದರ್ ಮಾತ್ರ ಸೀರಿಯಸ್ ತೊಗೊಂಡ್ಬಿಟ್ಟಿದ್ದಾರಲ್ವಾ ಅಂತ ಅಂದ್ಕೊಳ್ತಾನೆ ಒಬ್ಬನೇ. ಆಗ ಮುಂದೆ ಏನಾಗುತ್ತೆ ಅಂದರೆ, ವಿ ಆಲ್ ಸಿ ಅಬೌಟ್ ದ್ಯಾಟ್ ಲೆಟರ್. ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹೇರ್ ಆಫ್ಟರ್. ಸ್ವಾಮಿ ರಿಲೀಸ್ಡ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಹೈಂಡ್ ಹಿಸ್ ಕಂಟ್ರೋಲ್. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ command. He knew his father is tensed at such moments. ನಾವಿಲ್ಲಿ ನೋಡಬಹುದು, ವಿ ಆಲ್ ಸಿ ಅಬೌಟ್ ದ್ಯಾಟ್ ಲೆಟರ್. ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್
Hereafter, Swami realized that the matter had gone beyond his control. From a challenge, it had become a command. He knew his father, his intensity at such moments. ಆಗ ಸ್ವಾಮಿಗೆ ಹೀಗಾದರೂ ಮಾಡಿ ಒಬ್ಬನೇ ಮಲಗಿಸ್ಬೇಕು ಅಂತ ಒಂದು ಫಾದರ್ ಚಾಲೆಂಜ್ ಸವಾಲು ಹಾಕಿಬಿಟ್ಟಿರ್ತಾನೆ. ಆದರೂ ಕೂಡ ಇವನು ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾನೆ. ಯಾರು? ಸ್ವಾಮಿ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಮಾಡಿದರೂ ಫಾದರ್ ಮಾತ್ರ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನಗೆ ಕರೇಜ್ ತೋರಿಸಲೇಬೇಕು, ಒಬ್ಬನೇ ಆಫೀಸ್ ರೂಮಲ್ಲಿ ನೀನು ಮಲಗಲೇಬೇಕು ಅನ್ನೋ ಒಂದು ಹಠ ಹಿಡಿದ್ಬಿಡ್ತಾನೆ. ಯಾರು? ಫಾದರ್. ಸ್ವಾಮಿ ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಆಗೋದಿಲ್ಲ. 5th para. From the first of next month I will sleep alone, father. ಅವಾಗ ಏನಾದರೂ ಮಾತ್ರ ಹೇಳಿ ತಪ್ಪಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾನೆ ಅಂದರೆ, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್, ಪಪ್ಪ ನಾನು ಮುಂದಿನ ತಿಂಗಳು ಹೇಗಾದರೂ ಮಾಡಿ ಮೊದಲ ವಾರದಲ್ಲೇ ನಾನು ಮಲಗ್ತೀನಿ, ಅಲೋನ್ ಆಗಿ ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗ್ತೀನಿ ಅಂತ ಹೇಳ್ತಾನೆ. ಆಗ ನೋ, ಫಾದರ್ ಹೇಳ್ತಾನೆ, ನೋ, ಯು ಮಸ್ಟ್ ಡೂ ಇಟ್ ನೌ ಓನ್ಲಿ. ಇವಾಗಲೇ ನೀ ಮಾಡಬೇಕು. ಯು ಮಸ್ಟ್ ಡೂ ಇಟ್ ನೌ ಓನ್ಲಿ. It is disgraceful sleeping beside granny mother like a baby. You are in the second form and I don't like the way you are being brought up, he said, and looked at his wife who were rocking the cradle. Why do you look at me? Will you say it? She asked, hardly know anything about the boy. ಸ್ವಾಮಿ ತುಂಬ ಪ್ರಯತ್ನ ಪಡ್ತಾನೆ, ಪಪ್ಪ ನಾನು ಮುಂದಿನ ತಿಂಗಳು ಫಸ್ಟ್ ವಾರದಲ್ಲೇ ಮಲಗ್ತೀನಿ ಅಂತ ಹೇಳ್ತಾನೆ. ಬಟ್ ಫಾದರ್ ಮಾತ್ರ ನೋ, ಇವಾಗಲೇ ನೀನು ಮಲಗಿ ನನಗೆ ತೋರಿಸ್ಬೇಕು ಅಂತ ಹೇಳ್ತಾನೆ. ಆದರೂ ಕೂಡ ಹಿ ಸೆಡ್ ಲುಕ್ಡ್ ಅಟ್ ಹಿಸ್ ವೈಫ್ ಹೂ ರಾಕಿಂಗ್ ದ ಕ್ರ್ಯಾಂಡಲ್, ವೈ ಡು ಯು ಲವ್. ಆದರೂ ಆ ಸ್ವಾಮಿ ಹೋಗಿ ಹೆಂಡತಿ ತನ್ನ ಅಮ್ಮಿ ಹತ್ತಿರ ಹೇಳ್ತಾನೆ. ಅಮ್ಮನ ಹತ್ತಿರ ಹೇಳಿದಾಗ ಅಮ್ಮನೂ ಕೂಡ ಬಂದು ಫಾದರ್ ತನ್ನ ಗಂಡನಿಗೆ ಹೇಳಿದಾಗ ಗಂಡ ತುಂಬ ಜೋರಾಗಿ ಮಾಡಿ, ಇದು ನನ್ನ ವಿಷಯ, ನೀವ್ಯಾರೂ ತಲೆ ಹಾಕಬಾರ್ದು ಅಂತ ಖಡಕ್ಕಾಗಿ ಹೇಳಿ ಕಳಿಸ್ತಾನೆ. ಆಗ ಸ್ವಾಮಿಗೆ ಮತ್ತೂ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ನೋ, ಐ ಡೋಂಟ್ ಮೀನ್ ಯು ಶೆಡ್ ಫಾದರ್. ಓಕೆ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪೋಲಿಂಗ್ ಹಿಮ್, ಟೆಲ್ ಹರ್ ಶೋ ಆ್ಯಂಡ್ ಡೋಂಟ್ ಲುಕ್ ಅಟ್ ಮೀ, ಶಿ ಸೆಡ್ ಆ್ಯಂಡ್ ಟರ್ನ್ಡ್ ಅವೇ. ಆಗ ನೀನು ಯಾರಿಗೆ ಹೇಳಿದ್ರು ನಾನು ಬಿಡೋದಿಲ್ಲ, ನೀನು ಯಾರು ಕರೆದುಕೊಂಡು ಬಂದು ಕೂಡ ನಾನು ಬಿಡೋದಿಲ್ಲ, ನೀನು ಮಾತ್ರ ಮಲಗಿ ತೋರಿಸಲೇಬೇಕು ಅಂತ ಇಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಸ್ವಾಮಿ 6th para ನೋಡಿ. ಸ್ವಾಮೀಸ್ ಫಾದರ್ sat gloomily gazing at the newspaper on his lap. Swami rose silently, tiptoed to his bed in the passage. Granny was sitting up in bed and remarked, boy, are you already feeling sleepy? Don't you want to hear to straw? And Swami made wild gratifications to silence his granny, but that good lady saw nothing, so Swami threw himself his bed and pulled the blanket over his face. ಆಗ ಸ್ವಾಮಿಗೆ ತುಂಬ ಭಯ ಆಗಿ ರಾತ್ರಿ ಆಗ್ತಾ ಬಂದ ತಕ್ಷಣವೇ ಗ್ರ್ಯಾನಿ ಇರುವಂತಹ ಬೆಡ್ ಮೇಲೆ ಬಂದು ಮಲಗಿಬಿಡ್ತಾನೆ. ತುಂಬ ಬೇಗನೆ ಬಂದು ಅಜ್ಜಿ ಹತ್ತಿರ ಪಕ್ಕದಲ್ಲಿ ಅಜ್ಜಿಯ ಒಂದು ಬೆಡ್ ಮೇಲೆ ಮಲ್ಕೊಂಡು ಅಜ್ಜಿಗೆ ಹೇಳ್ತಾನೆ, ನಾ ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು, ನಾ ತುಂಬ ಬೇಗ ಸುಸ್ತಾಗಿದೆ, ನಿದ್ದೆ ಮಾಡ್ತೀನಿ, ಸೌಂಡ್ ಮಾಡಬೇಡ, ನಾ ಇರೋದು ಆವಾಜ್ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ಮಲಗಿಬಿಟ್ಟಿರ್ತಾನೆ. ಯಾಕಂದರೆ ಒಂದು ವೇಳೆ ಮಲಗಲಿಲ್ಲ ಅಂದರೆ ಫಾದರ್ ಹೋಗಿ ಆಫೀಸ್ ರೂಮಲ್ಲಿ ಮಲಗಿಸ್ಬಿಡ್ತಾನೆ ಅನ್ನೋ ಭಯದಿಂದ ಈ ಅಜ್ಜಿ ಹತ್ತಿರ ಬಂದಿರ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. Granny said, don't cover your face. Are you really very sleepy? Swami leant over the whispered, please, shut up, Granny, don't talk to me and don't let anyone call me even if the house is on fire. I don't sleep at once, I shall die. He turned over and circled in sword under the blanket till he found his blanket folded away. ಆಗ ಗ್ರ್ಯಾನಿಗೆ ಹೇಳ್ತಾನೆ, ತುಂಬ
ರಿಕ್ವೆಸ್ಟ್ ಮಾಡ್ತಾನೆ, ನೋಡು ಅಜ್ಜಿ ಪ್ಲೀಸ್ ನಾನು ಮಲಗಿಬಿಟ್ಟಿದ್ದೀನಿ ಅಂತ ಹೇಳಿ ಯಾರಾದರೂ ಬಂದು ನನ್ನ ಕೇಳಿದರೆ ನನಗೆ ತುಂಬ ಭಯ ಆಗ್ತಿದೆ, ನಾನು ಮಲಗ್ತೀನಿ, ಸುಸ್ತಾಗಿದೆ, ನೀನು ಆವಾಜ್ ಮಾಡಲಿಕ್ಕೆ ಹೋಗಬೇಡ, ಯಾರ ಹೆಸರು ಕರಿಬೇಡ, ನನ್ನ ಹೆಸರು ಮಾತು ಮೊದಲೇ ಕರೀಲಿಕ್ಕೆ ಹೋಗಬೇಡ ಅಂತ ಹೇಳಿ ಮಲಗಿಬಿಡ್ತಾನೆ. ನೆಕ್ಸ್ಟ್, ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. Swami get up, he said. He looked like a Ephesians in the semi-darkness of the passage, which was light by in con of light from the hall. Swami stirred and groaned as if in sleep. Father said, "Get up, Swami." Granny pleaded, "Why do you disturb him?" ಆಗ ಅವನು ಹೋಗಿ ಮಲಗಿದ ತಕ್ಷಣ ಯಾವುದೇ ರೀತಿ ಕೇಳೋದಿಲ್ಲ. ಇವನು ತುಂಬ ಸಿಟ್ಟಿಂದ ಫಾದರ್ ಬಂದೇ ಬಿಡ್ತಾನೆ. ಬಂದು ಗೆಟ್ ಅಪ್ ಅಂತ ಹೇಳ್ತಾನೆ. ಆಗ ಸ್ವಾಮಿ ಎದ್ದೇಳು, ನೀನು ಎದ್ದೇಳಬೇಕು, ನಾನು ಹೇಳ್ದಂಗೆ ನೀನು ಆಫೀಸ್ ರೂಮಲ್ಲಿ ಮಲಗಲೇಬೇಕು ಅಂತ ಹೇಳ್ತಾನೆ. ಆಗ ಗ್ರ್ಯಾನಿ ಸ್ವಲ್ಪ ಹೇಳ್ತಾಳೆ ಹೋಗಲಿ ಬಿಡು ಅಂತ, ಆದರೂ ಕೇಳೋದಿಲ್ಲ ಫಾದರ್. ಆದರೂ ಸ್ವಾಮಿಯನ್ನು ಏನು ಮಾಡ್ತಾನೆ, ಎಬ್ಬಿಸ್ತಾನೆ. ಎಬ್ಬಿಸಿ ಅವನನ್ನು ಕೇಳ್ತಾನೆ, ಬಾ ಇಲ್ಲಿ ನನ್ನ ಹತ್ತಿರ ಬಾ ಅಂತ ಕೇಳ್ತಾನೆ. ಆಗ ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಯಾಕಂದರೆ ಫಸ್ಟ್ ಸೆಕೆಂಡ್ ಸಾರಿ ಹೇಳಿದರೂ ಕೂಡ ಹೇಳೋದಿಲ್ಲ, ಮೂರನೇ ಸಾರಿ ಗೆಟಪ್ ಅಂತ ಹೇಳ್ತಾನೆ. ಆಗ ಇದು ಮಾಡ್ತಾನೆ. ನೆಕ್ಸ್ಟ್, ಫಾದರ್ ರೂಲ್ಡ್ ಆಫ್ ಹಿಸ್ ಬೆಡ್, took it under his arm and said, "Come with me." Swami looked at Granny, hesitated for a moment, and followed his father into the office room. On the way, threw a look of appeal at his mother, and she said, "Why do you take him to the office room? He can sleep in the hall, I think." "I don't think so," father said, and Swami slunk behind him with bowed head. Let me sleep in the hall, Father." Swami fled. "Your office room is very dusty and there may be scrolls behind your law books." ಆದರೂ ಫಾದರ್ ಕೇಳದೆ ಹೋಗಿ ಸ್ವಾಮಿಯನ್ನು ಎಬ್ಬಿಸ್ತಾನೆ. ಎಬ್ಬಿಸಿ, "ಐ ಡೋಂಟ್ ಥಿಂಕ್ ಶೋ," ಫಾದರ್ ಸೆಡ್, ಆ್ಯಂಡ್ ಸ್ವಾಮಿ ಸ್ಲಂಗ್ ಬಿಹೈಂಡ್ ಹಿಮ್ ವಿತ್ ಇನ್ ಬೌಡ್ ಹೆಡ್. "ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್, ಫಾದರ್." ಆಗ ಫಾದರ್ ಅವನು ಕರೆದುಕೊಂಡು ಹೋಗಿ ಹಾಲಲ್ಲಿ ಮಲಗಿಸ್ತಾನೆ, ಆಫೀಸ್ ರೂಮಲ್ಲಿ ಮಲಗಿಸ್ತಾನೆ. ಸ್ವಾಮಿ ಪ್ಲೀಡೆಡ್, "ಯು ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕ್ರಿಪ್ಷನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್." ಆಗ ಹೇಳ್ತಾನೆ ಸ್ವಾಮಿ, ನಿನ್ನ ಒಂದು ಆಫೀಸ್ ರೂಮ್ ತುಂಬ ಡಸ್ಟಿಯಾಗಿದೆ, ಹೇಗೆ ಮಲ್ಕೊಳ್ಳಿ ಅಂತ ಕೇಳ್ತಾನೆ. ಆಗ ದೇರ್ ಆರ್ ನೋ ಸ್ಕ್ರಿಪ್ಷನ್ಸ್, ಲಿಟಲ್ ಫೆಲೋ, ಸ್ಲಿಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೀನು ಅಲ್ಲಿ ಕೆಳಗಡೆ ಆಫೀಸ್ ರೂಮಲ್ಲಿರುವಂಥ ಬೆಂಚ್ ಮೇಲೆ ಮಲ್ಕು ಅಂತ ಹೇಳ್ತಾನೆ. ಕ್ಯಾನ್ ಐ ಹ್ಯಾವ್ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಆಗ ನಾ ಏನಾದರೂ ಲ್ಯಾಂಪ್ ತೊಗೊಳ್ಬೋದಲ್ವಾ ರೂಮಲ್ಲಿ ಅಂತ ಹೇಳ್ತಾನೆ. ನೋ, ಅದನ್ನು ಲ್ಯಾಂಪ್ ಕೂಡ ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾನೆ ಫಾದರ್. "ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಇನ್ ಡಾರ್ಕ್ನೆಸ್. ಇಟ್ ಈಸ್ ಓನ್ಲಿ ಇನ್ ಕ್ವಶನ್ ಆಫ್ ಹ್ಯಾಬಿಟ್. ಯು ಮಸ್ಟ್ ಕ್ಲೇಟಿವ್ ಗುಡ್ ಹ್ಯಾಬಿಟ್ಸ್." ನೀ ಏನನ್ನು ತೊಗೊಳ್ಬಾರ್ದು, ಹಾಗೆ ಕತ್ಲ ರೂಮಲ್ಲೇ ನೀನು ಮಲಗಬೇಕು ಅಂತ ಹೇಳ್ತಾನೆ ಫಾದರ್. ಆಗ ವಿಲ್ ಯು at least leave the door open? All right, but promise you won't roll up your bed and go to your granny's safe at night. If you do it, I will make you the laughing stock of your school. ಹಾಗೆ ಈ ಥರ ಹೇಳ್ತಾ ಇದು ಮಾಡ್ತಾನೆ. ಹಾಗೆ ಮುಂದೆ ಹೋಗ್ತಾ 10ನೇ ಪ್ಯಾರದಲ್ಲಿ ಸ್ವಾಮಿ ಫೆಲ್ಟ್ ಕಟ್ ಆಫ್ ರೂಮ್ humanity was faint and hungry. He did not like the strain of certainly saw in his father his nature. He hated the newspaper for printing in tiger and story. He wished that the tiger had not spread the boy, who did not appear to be the boy after all but a monster. ನೆಕ್ಸ್ಟ್ 11ನೇ ಪ್ಯಾರ ನೋಡಿ. As the night advanced and the silence in the house deepened, his heart beat faster. He remembered all the stories of devils in goods he had heard in his life. ಅವನು ಸ್ವಾಮಿ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡಂಥ ಸಮಯದಲ್ಲಿ ತುಂಬ ಹೆದರಿಕೆಯಲ್ಲಿರ್ತಾನೆ.
ತುಂಬ ಹೆದರ್ತಾ ಹೆದರ್ತಾ ಏನಾಗ್ತದೆ, ಅವನಿಗೆ ಅಜ್ಜಿ ಹೇಳಿದ ಕಥೆಗಳು ನೆನಪಿಗೆ ಬರ್ತವೆ, ಭೂತದ್ದು ಅವು ಇವು ಎಲ್ಲ, ದೆವ್ವದ್ದೆಲ್ಲ ಕಥೆಗಳು ನೆನಪಿಗೆ ಬರ್ತವೆ. ಆಗ ಹೌ ಆಫ್ಟನ್ ಈಸ್ ಟು ಮೆನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ banyan tree at his street, and what about poor Munishami, his father, who spat out blood because the devil near the river his head slapped his cheek when he was returning home late one night. And so on and on his thoughts in continue. He was faint with fear. I replied from the street lamp strayed in and casting shadows on the wall. Through the stillness all kinds of noises reached his ears, the thinking of the clock, rustle of trees, snoring sounds, and some vague night insects humming. ಎಲ್ಲ ರೀತಿಯಲ್ಲಿ ಇದು ಮಾಡ್ತಾನೆ. ಆದರೂ ಅವನಿಗೆ ತುಂಬ ಭಯ ಆಗ್ತದೆ. ಒಬ್ಬನೇ ಮಲಗಿಬಿಟ್ಟಿರ್ತಾನೆ, ದೆವ್ವದ್ದೇ ಬೇರೆ, ಅವನಿಗೆ ತುಂಬ ನೆನಪಿಗೆ ಬರ್ತವೆ ಕಥೆಗಳು. ಈ ಹೆದರ್ತಾ ಹೇಗೋ ಮಾಡಿ ಅವನಿದು ಮಾಡ್ತಾ ಇರ್ತಾನೆ. ಹಾಗೆ ಈ ಕವರ್ಡ್ ಹಿಮ್ಸೆಲ್ಫ್ ಶೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಎವ್ರಿ ಮೂಮೆಂಟ್ ದ ಒಂದು ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಇನ್ ಕಮ್ ಅಪ್ ಟು him away. There was the instance in his world in turn in fourth class who suddenly disappeared and was said have been carried by ghost Swam or Nepal. ಹೀಗೆ ಹೇಳ್ತಾ ತುಂಬ ಹೆದರಿಕೆ ಆಗುತ್ತೆ ಅವನಿಗೆ. ಅವನು ಗಟ್ಟಿಯಾಗಿ ಇದು ಮಾಡ್ಕೊಳ್ತಾ ಡೋರ್ ಕಡೆನೇ ನೋಡ್ತಾ ಅವನು ಹೆದರ್ತಾ ಮಲಗಿರ್ತಾನೆ, ಅಂಬಾಗಲ್ ಹಚ್ಚಿ ಇದು ಮಾಡಿರ್ತಾನೆ. ನೆಕ್ಸ್ಟ್, ಸ್ವಾಮಿ ಹಾರ್ಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಈ ಬೆಂಚ್ ಕೆಳಗಡೆ ಅವನು ಹೆದರ್ಕೊಂಡು ಬೆಂಚ್ ಒಳಗಡೆ ಕೆಳಗಡೆ ಹೋಗಿ ಮಲಗಿರ್ತಾನೆ. ಹ್ಯಾಂಡ್ crocodile and seemed to be much still placed, more compact and returning shook his eyes, caged in himself in his blanket one again, and unknown to himself fell asleep in sleep was wracked ಅಂತ ಇಲ್ಲಿ ನಾವು ನೋಡ್ಬೋದು.